ಕಳೆದ ಶನಿವಾರ ಅಂದರೆ ಜುಲೈ 26ನೇ ತಾರೀಕು ಬೆಳ್ಳಂಬೆಳಗ್ಗೆಲೆ ನನ್ನ ಫ್ರೆಂಡ್ ಫೋನ್ ಮಾಡಿ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಸಖತ್ತು ಟ್ರೆಂಡಿಂಗ್ನಲ್ಲಿದೆ, ಬಾ ಹೋಗೋಣ ಅಂತ ಕರೆದ. ಸರಿ ಆಯಿತು ಅಂದ್ಕೊಂಡು ಬುಕ್ ಮೈ ಶೋನಲ್ಲಿ ಟಿಕೆಟ್ಗೋಸ್ಕರ ಸರ್ಚ್ ಮಾಡಿದ್ರೆ ಎಲ್ಲ ಥಿಯೇಟರ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ, ಸಿಂಗಲ್ ಸ್ಕ್ರೀನ್ಗಳಲ್ಲಿ ಟಿಕೆಟು ಫಿಲ್ಲಿಂಗ್ ಫಾಸ್ಟ್ ಅಂತ ತೋರಿಸ್ತಾ ಇದೆ, ಇಲ್ಲ ಅಂತ ಹೇಳಿದ್ರೆ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದೆ. ಅಂತೂ ಇಂತೂ ಸರ್ಕಸ್ ಮಾಡಿ ಕೊನೆಗೆ 4:15 ಶೋಗೆ ಸಿಂಗಲ್ ಸ್ಕ್ರೀನ್ನಲ್ಲಿ ನಮ್ಮಿಬ್ಬರಿಗೂ ಒಂದು ಸೆಕೆಂಡ್ ಕ್ಲಾಸ್ನಲ್ಲಿ 2 ಟಿಕೆಟನ್ನು ಬುಕ್ ಮಾಡ್ಕೊಂಡ್ವಿ. ನಾನಿವತ್ತು ಮಾತಾಡೋದಕ್ಕೆ ಹೊರಟಿರೋದು ಅದೇ ಸಿನಿಮಾದ ಬಗ್ಗೆ. ಕನ್ನಡ ಚಲನಚಿತ್ರಗಳಿಲ್ಲದೆ ಬಿಕೋ ಅಂತ ಇದ್ದ ಸ್ಯಾಂಡಲ್ವುಡ್ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ ಅಂತಾನೆ ಹೇಳ್ಬೋದು. ಎಕ್ಕ ಮತ್ತು ಜೂನಿಯರ್ ಚಿತ್ರಗಳಿಂದ ಶುರುವಾದ ಯಶಸ್ಸಿನ ಓಟದಲ್ಲಿ ಮತ್ತೊಂದು ಸಿನಿಮಾ ಸೇರ್ಪಡೆಯಾಗಿದೆ. ಆ ಸಿನಿಮಾದ ಹೆಸರೇ ಸು ಫ್ರಮ್ ಸೋ, ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ. ಎಲ್ರಿಗೂ ನಮಸ್ಕಾರ. ಮಾತು ಮತ್ತು ಕತೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ಫ್ಯಾಕ್ಟ್ ಈ ಸುಲೋಚನಾ ಫ್ರಮ್ ಸೋಮೇಶ್ವರ ಅನ್ನೋ ಹೆಸರಿನ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ಹೆಚ್ಚು ಪ್ರಮೋಷನ್ಸ್ ಮತ್ತು ಅಡ್ವರ್ಟೈಸ್ಮೆಂಟ್ ಯಾವುದೂ ಮಾಡದೆ, ದಾಮ್ ಧೂಮ್ ಅಂತ ಅಬ್ರ ಮಾಡದೆ ಸೈಲೆಂಟ್ ಆಗಿ ಕಳೆದ ಶುಕ್ರವಾರ ಅಂದರೆ ಜುಲೈ 25ಕ್ಕೆ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆದ ದಿನ ಸಿನಿಮಾಗೆ ಸಿಕ್ಕಿದ್ದು ದಿನಕ್ಕೆ 200 ಶೋಸ್ಗಳು. ಶುಕ್ರವಾರ ಮುಗಿದು ಶನಿವಾರ ಆಗೋದ್ರೊಳಗಡೆ ಎಲ್ಲರ ಸೋಷಿಯಲ್ ಮೀಡಿಯಾದಲ್ಲೂ ಸಿನಿಮಾದ ಬಗ್ಗೆ ಟ್ರೆಂಡಿಂಗ್ ಶುರುವಾಯಿತು. ನೆಕ್ಸ್ಟ್ ಡೇ ಅಂದರೆ ಶನಿವಾರ ಈ ಸಿನಿಮಾ ದಿನಕ್ಕೆ 800ಕ್ಕೂ ಹೆಚ್ಚು ಶೋಗಳನ್ನು ಪ್ರದರ್ಶನ ಮಾಡಿ ಬಿಗ್ ಬ್ಲಾಕ್ ಬಾಸ್ಟರ್ ಅಂತ ಅನ್ನಿಸ್ಕೊಳ್ತು. ಈ ಸಿನಿಮಾದಲ್ಲಿ ಯಾವುದೇ ಸ್ಟಾರ್ ಹೀರೋಯಿನ್ನು, ಖ್ಯಾತ ಕಲಾವಿದರು ಯಾರೂ ಸಹ ಇಲ್ಲ. ಈ ಸಿನಿಮಾದ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿರೋ ಎಲ್ಲ ಕಲಾವಿದರು ಹೊಸಬ್ರೆ, ಆದರೂ ಅವರು ಸಿನಿಮಾದಲ್ಲಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಬಗ್ಗೆ ಮಾತನಾಡೋಣ. ಸು ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ ಇದೊಂದು ಹಾರರ್ ಕಾಮಿಡಿ ಚಿತ್ರ. ಚಿತ್ರದ ಬಹುತೇಕ ಕತೆ ನಡೆಯೋದು ನಾಯಕ ವಾಸವಾಗಿರುವಂಥ ಹಳ್ಳಿನಲ್ಲಿ. ಈ ಸಿನಿಮಾದ ಹೀರೋ ಹೆಸರು ಅಶೋಕ. ಅದೇ ಊರಿನ ಹುಡುಗಿ ಅಂದರೆ ಹೀರೋಯಿನ್ ಜೊತೆ ಅವನಿಗೆ ಲವ್ ಆಗಿರುತ್ತೆ. ಅದೇ ಪ್ರೇಮದ ಗುಂಗಿನಲ್ಲಿ ಹೊತ್ತಲದ ಹೊತ್ತಿನಲ್ಲಿ ಅಶೋಕ ಒಂದು ಎಡವಟ್ಟು ಮಾಡ್ಕೊಳ್ತಾನೆ. ಅವನು ಮಾಡಿಕೊಂಡ ಎಡವಟ್ಟೇನು, ಆ ಎಡವಟ್ಟನ್ನು ಮುಚ್ಚಿಡಲು ಅಶೋಕ ಏನೇನೆಲ್ಲ ಮಾಡ್ತಾನೆ, ಮುಂದೆ ಅದು ಏನೇನೆಲ್ಲ ತಿರುವು ತಗೊಳ್ಳುತ್ತೆ, ಅಶೋಕನಿಗೆ ದೆವ್ವ ಯಾಕೆ ಮೆಟ್ಟಿಕೊಳ್ತು, ಆ ದೆವ್ವವನ್ನು ಓಡಿಸಲು ಊರಿನ ಜನರು ಏನೇನೆಲ್ಲ ಮಾಡ್ತಾರೆ, ಈ ಸುಲೋಚನಾ ಯಾರು, ಅಶೋಕನಿಗೂ ಸುಲೋಚನಾಗೂ ಏನು ಸಂಬಂಧ, ಸುಲೋಚನಾ ಸೋಮೇಶ್ವರದಿಂದ ಹೊರಟು ಕೊನೆಗೆ ಬಂದಿದ್ದೆಲ್ಲಿಗೆ, ಅಶೋಕನಿಗೆ ಮೆಟ್ಟಿಕೊಂಡಿದ್ದಂತಹ ದೆವ್ವ ಕೊನೆಗೂ ಅಶೋಕನನ್ನು ಬಿಟ್ಟು ಹೋಯ್ತಾ ಅನ್ನೋದೆಲ್ಲ ನೋಡಬೇಕು ಅಂತ ಹೇಳಿದ್ರೆ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಈ ಸಿನಿಮಾದ ನಿಜವಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಸಿನಿಮಾದ ಕತೆ ಮತ್ತು ಅದರಲ್ಲಿ ನಟಿಸಿದ ಎಲ್ಲ ಪಾತ್ರಗಳು. ಸಿನಿಮಾ ಶುರುವಾದಾಗ್ಲಿಂದ ಮುಗಿಯೋ ತನಕ ಎಲ್ಲೂ ಸಹ ನಿಮಗೆ ಸ್ವಲ್ಪನೂ ಬೋರ್ ಹೊಡ್ಸಲ್ಲ, ಅಷ್ಟು ಮಜವಾಗಿದೆ ಸಿನಿಮಾ. ಪ್ರತಿ ಸೀನ್ನಲ್ಲೂ ಕಾಮಿಡಿ ಇದೆ, ನಿಮಗೆ ನಗೋದೊಂದೇ ಕೆಲಸ ಅಷ್ಟೇ. ಸಿನಿಮಾ ನೋಡ್ತಾ ನೋಡ್ತಾ ಒಂದೊಂದು ಪಾತ್ರವು ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ನೆನಪಿನಲ್ಲಿ ಉಳಿಯುತ್ತೆ ಅಂತ ಹೇಳಿದ್ರೆ ಸಿನಿಮಾದ ಪಾತ್ರಗಳೆಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವರೇನೋ, ನಿಮ್ಮ ಪರಿಚಿತರೇನೋ ಅನಿಸಿ ಸಿನಿಮಾದ ಕ್ಲೈಮ್ಯಾಕ್ಸ್ ಹೊತ್ತಿಗೆ ನೀವೇ ಚಪ್ಪಾಳೆ ಹೊಡಿತೀರ. ಸಿನಿಮಾದಲ್ಲಿ ಬರೋ ರವಿಯಣ್ಣನ ಪಾತ್ರ, ರವಿಯಣ್ಣನ ಸೋ ಕಾಲ್ಡ್ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ, ರಿಕ್ಷಾ ಓಡಿಸೋ ಚಂದ್ರಣ್ಣ, ಅಶೋಕನ ತಂದೆ ರಮೇಶ್ ಅಣ್ಣ, ಬ್ಯಾಂಕ್ ಎಂಪ್ಲಾಯಿ, ಹೀಗೆ ಒಂದೊಂದು ಪಾತ್ರನೂ ನಿಮಗೆ ಸಖತ್ತು ನಗಿಸುತ್ತೆ. ಸಿನಿಮಾದಲ್ಲಿ ಹೈಲೈಟ್ ಆಗಿರೋ ಪಾತ್ರ ಅಂತ ಹೇಳಿದ್ರೆ ಅದು ರವಿಯಣ್ಣನ ಪಾತ್ರ. ಸಿನಿಮಾದಲ್ಲಿ ಬರೋ ಬಹುತೇಕ ಎಲ್ಲ ಪಾತ್ರಗಳಿಗೂ ರವಿಯಣ್ಣ ಬೇಕು, ಎಲ್ಲ ಕೆಲಸಕ್ಕೂ ರವಿಯಣ್ಣ ಬೇಕು. ರವಿಯಣ್ಣನಿಗೆ ಬಿಲ್ಡಪ್ಪನ್ನು ಇಲ್ಲಿ ಎಲ್ಲ ಪಾತ್ರಗಳು ಕೊಡ್ತವೆ. ರವಿಯಣ್ಣನ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ ಮಾತ್ರ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಎಕ್ಸ್ಟ್ರಾ ಬಿಲ್ಡಪ್ಪನ್ನು ರವಿಯಣ್ಣನಿಗೆ ಯಾವಾಗಲೂ ಕೊಡ್ತಾರೆ. ಆ ಬಿಲ್ಡಪ್ ಕೊಡೋದನ್ನು ನೀವು ಚಿತ್ರದಲ್ಲಿ ನೋಡಿ ಎಂಜಾಯ್ ಮಾಡಬೇಕು. ಈ ರವಿಯಣ್ಣ ಪಾತ್ರದಲ್ಲಿ ನಟಿಸಿರೋ ನಟರ ಹೆಸರು ಶನಿಲ್ ಗೌತಮ್. ಅವರು ತಮಗೆ ಕೊಟ್ಟ ಪಾತ್ರವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಇನ್ನು ಮುಂದೆ ಶನಿಲ್ ಗೌತಮ್ ಅವರನ್ನು ಜನರು ರವಿಯಣ್ಣ ಅಂತ ಗುರ್ತಿಸೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿ ಈ ಪಾತ್ರ ತೆರೆ ಮೇಲೆ ಮೂಡಿ ಬಂದಿದೆ. ಈ ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದು ಬಾವ ಅನ್ನೋ ಕ್ಯಾರೆಕ್ಟರು. ಆ ಕ್ಯಾರೆಕ್ಟರು ಎಷ್ಟು ಚೆನ್ನಾಗಿ ಪೋರ್ಟ್ರೇಟ್ ಮಾಡಿದೆ ಅಂತ ಹೇಳಿದ್ರೆ ಅದು ಸ್ಕ್ರೀನ್ ಮೇಲೆ ಬಂದ ತಕ್ಷಣ ನಿಮ್ಮನ್ನು ನಗಿಸೋದಕ್ಕೆ ಶುರುವಾಗುತ್ತೆ, ಅಷ್ಟು ಮಜವಾಗಿದೆ ಆ ಪಾತ್ರ. ಆಮೇಲೆ ಆ ಪಾತ್ರಕ್ಕೆ ಒಂದು BGM ಸಾಂಗ್ ಸಹ ಇಟ್ಕೊಂಡಿದ್ದಾರೆ. BGM ಸಾಂಗು ಎಷ್ಟು ಸಖತ್ತಾಗಿದೆ ಅಂತೇಳಿ ನೀವು ಒಂದ್ಸರಿ ಕೇಳ್ಕೊಬನ್ನಿ, ಪ್ಲೇ ಮಾಡ್ತೀನಿ.
ಸಾಮಾನ್ಯವಾಗಿ ಹಾರರ್ ಸಿನಿಮಾ ಅಂದರೆ ಪ್ರೇಕ್ಷಕನಿಗೆ ಭಯ ಹುಟ್ಟಿಸುವಂತೆ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಮಾತ್ರ ಸ್ವಲ್ಪ ಭಯ ಇರುತ್ತೆ, ಜಾಸ್ತಿ ನಗು ಇರುತ್ತೆ. ದೆವ್ವ ಮತ್ತು ದೆವ್ವಕ್ಕೆ ಹೆದರಿಕೊಳ್ಳೋ ಪಾತ್ರಗಳನ್ನು ನೋಡಿ ನೀವು ಬಿದ್ದು ಬಿದ್ದು ನಗ್ತೀರ. ದೆವ್ವ ಮಿಟ್ಕೊಂಡಿರೋ ಪಾತ್ರನೇ ಇನ್ನೊಂದು ದೆವ್ವ ಬಂತು ಅಂತ ಹೆದರಿಕೊಳ್ಳೋ ಸನ್ನಿವೇಶ ಸಹ ಈ ಸಿನಿಮಾದಲ್ಲಿದೆ. ಈ ಸಿನಿಮಾದಲ್ಲಿ ಕಾಮಿಡಿ ಅನ್ನೋದು ಪ್ರತಿ ಸೀನ್ನಲ್ಲೂ ಇದೆ. ಅದು ಡೈಲಾಗ್ ಡೆಲಿವರಿ ಇರ್ಬೋದು ಅಥವಾ ಪಾತ್ರಗಳ ಆ್ಯಕ್ಟಿಂಗ್ ಇರ್ಬೋದು. ಕಾಮಿಡಿ ಅನ್ನೋದು ಪ್ರತಿ ಫ್ರೇಮ್ನಲ್ಲೂ ಎದ್ದು ಕಾಣಿಸುತ್ತೆ. ಇಷ್ಟೊಂದು ನಕ್ಕು ಎಷ್ಟೋ ದಿನಗಳಾಗಿತ್ತು ಅಂತ ಅಂದುಕೊಂಡು ನಾವೆಲ್ಲ ಹೊರಗಡೆಗೆ ಬರ್ತೀವಿ. ಅಷ್ಟೊಂದು ಕಾಮಿಡಿ ಸೀನ್ಸ್ಗಳು ಇಡೀ ಸಿನಿಮಾ ಮುಗಿಯೋವರೆಗೆ ನಿಮಗೆ ಸಿಗುತ್ತೆ. ಈ ಸಿನಿಮಾದಲ್ಲಿ ಕಾಮಿಡಿ ಜೊತೆಗೆ ಒಂದು ಮಿಡಲ್ ಏಜ್ ಲವ್ ಸ್ಟೋರಿಯೂ ಸಹ ಇದೆ. ನೀವು ಚಪ್ಪಾಳೆ ಹೊಡೆಯೋ ರೇಂಜಿಗೆ ಅದು ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಹಾಗೆಯೇ ಈ ಸಿನಿಮಾದಲ್ಲಿ ಎಮೋಷನಲ್ ಸೀನ್ಸ್ ಕೂಡ ಇದೆ. ದಿಕ್ಕಿಲ್ಲದ ಅಬಲೆ ಹೆಣ್ಣಿನ ಪಾತ್ರ ಇದೆ. ಅದನ್ನು ನೋಡುವಾಗ ನಮ್ಮ ಮನಸ್ಸಿನಲ್ಲಿ ಛೇ ಪಾಪ ಅಂತ ಅನಿಸೋಕೆ ಶುರುವಾಗುತ್ತೆ. ಅದರ ಜೊತೆಗೆ ಹಳ್ಳಿ ಜನಗಳ ಮೌಢ್ಯ, ಮೂಢನಂಬಿಕೆ, ಅದರ ಆಚರಣೆ, ಬಾಯಿಂದ ಬಾಯಿಗೆ ಹರಿದಾಡೋ ಮಾತುಗಳು ಹೀಗೆಲ್ಲ ತಿರುವನ್ನು ಪಡೆದುಕೊಂಡು ಏನೇನೆಲ್ಲ ಮಾಡಿಸುತ್ತೆ ಅಂತ ಈ ಚಿತ್ರದಲ್ಲಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂದಹಾಗೆ ಈ ಚಿತ್ರದ ನಿರ್ದೇಶಕರು JP ತುಮ್ಮನಾಡ್ ಅವರು. ಇದು ಅವರ ನಿರ್ದೇಶನದ ಮೊದಲ ಸಿನಿಮಾ. ನಿರ್ದೇಶನ ಮಾಡೋದ್ರ ಜೊತೆಗೆ ನಾಯಕನ ಪಾತ್ರದಲ್ಲಿ ಕೂಡ ನಟಿಸಿದ್ದಾರೆ. ಅವ್ರ ನಿರ್ದೇಶನ ಎಷ್ಟು ಮೆಚೂರ್ಡ್ ಆಗಿದೆ ಅಂತ ಹೇಳಿದ್ರೆ, ಸಿನಿಮಾ ಶುರುವಾದಾಗ್ಲಿಂದ ಕೊನೆ ಸೀನ್ವರೆಗೆ ನಿಮ್ಮನ್ನು ಎಲ್ಲಿಯೂ ಬೋರ್ ಓಡಿಸಲ್ಲ. ಯಾವುದೇ ಕೊರತೆ ಅಂತೂ ಸಿನಿಮಾದಲ್ಲಿ ಕಾಣಿಸೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಉತ್ತಮ ಸಿನಿಮಾವನ್ನು ಯಾವುದೇ ಆಡಂಬರ, ಖರ್ಚು, ಪ್ರಚಾರ ಇಲ್ಲದೆ ಹೇಗೆ ಸುಂದರವಾಗಿ ಕಟ್ಟಿಕೊಡ್ಬೋದು ಅಂತ ನಿರ್ದೇಶಕರು ತೋರಿಸ್ಕೊಟ್ಟಿದ್ದಾರೆ. ಈ ಸಿನಿಮಾದ ಸಂಗೀತವನ್ನು ಹೊಸ ಪ್ರತಿಭೆ ಸುಮೇತ್ ಕೆ ಅವರು ಮಾಡಿದ್ದಾರೆ. ಡ್ಯಾನ್ಸ್ ಆಂಥಮ್ ಅನ್ನೋ ಒಂದು ಸಾಂಗು ಒಳ್ಳೆ ಮಜಾ ಕೊಡುತ್ತೆ. ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯದಲ್ಲಿ ಆ ಸಾಂಗ್ಗೆ ಟ್ರೆಂಡಿಂಗ್ ಇರೋದು. ಎಲ್ಲ ಪಾತ್ರಗಳು ಈ ಸಾಂಗಿಗೆ ಒಳ್ಳೆ ಸ್ಟೆಪ್ಸ್ ಹಾಕಿದ್ದಾರೆ. ಮೈಕಲ್ ಜಾಕ್ಸನ್ನು, ಪ್ರಭುದೇವ ಎಲ್ಲ ಸ್ಟೆಪ್ಗಳನ್ನು ಪಾತ್ರಗಳು ಈ ಸಾಂಗ್ನಲ್ಲಿ ಹಾಕಿದ್ದಾರೆ. ಇದನ್ನು ನೀವು ಸಿನಿಮಾದಲ್ಲಿ ನೋಡಿದ್ರೆ ಮಜಾ ಕೊಡುತ್ತೆ. ಯೂಟ್ಯೂಬ್ನಲ್ಲೂ ಸಹ ಈ ಸಾಂಗು ಸಖತ್ ಟ್ರೆಂಡಿಂಗ್ ಆಗಿದೆ. ಈ ಸಾಂಗ್ನ ಒಂದು ಜಲಕ್ನ ನಿಮ್ಗೆ ಆಗ್ತಾ ಇದ್ದೀನಿ, ಕೇಳ್ಕೊಂಡು ಬನ್ನಿ. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಓದಿಯಿಂದ ಬಂದರು ಮನುಜರು, ರಿವರ್ಸು ಹೊರಟರು ಕುಡುಕರು. ನೋಡ್ದೋರು ಏನನ್ಕೊಂಡ್ರು ನಾಗೇಂದ್ರ, ಕುಡಿದ್ ನೋಡು ಸ್ವರ್ಗಕ್ಕೆ ಆಗ್ತೀನಿ ಇಂದ್ರ. ಪಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ. ಕುಣಿಯೋಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ಫ್ಲೋರು. ಈ ಸಿನಿಮಾವನ್ನು ಲೈಟರ್ ಬುದ್ಧ ಫಿಲಮ್ಸ್ ಅಡಿಯಲ್ಲಿ ರಾಜ್ ಬಿ ಶೆಟ್ಟಿ ಮತ್ತು ಇತರರು ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾದ ಯಾವುದೇ ಟ್ರೈಲರ್ ಮತ್ತು ಪೋಸ್ಟರ್ನಲ್ಲಿ ರಿವೀಲ್ ಮಾಡದೇ ಇರುವಂಥ ಪಾತ್ರ ಅಂದರೆ ಅದು ಚಿತ್ರದ ನಿರ್ಮಾಪಕರಾದ ರಾಜ್ ಬಿ ಶೆಟ್ಟಿ ಅವರದು. ರಾಜ್ ಬಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಒಂದು ಸರ್ಪ್ರೈಸಿಂಗ್ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದನ್ನು ಥಿಯೇಟರ್ಗೆ ಹೋಗಿ ಸಿನಿಮಾದಲ್ಲೇ ನೋಡಿ ಎಂಜಾಯ್ ಮಾಡಿ. ಅಷ್ಟು ಸಖತ್ತಾಗಿ ಮೂಡಿಬಂದಿದೆ ಆ ಪಾತ್ರ. ಒಟ್ಟಿನಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಕಂಪ್ಲೀಟ್ ಪೈಸಾ ವಸೂಲ್ ಚಿತ್ರ. ಶುದ್ಧ ಹಾಸ್ಯವನ್ನು ಎಂಜಾಯ್ ಮಾಡಲು ಮನೆ ಮಂದಿಯೆಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾ ಸಾಕಾಗುವಷ್ಟು ನಕ್ಕು ಮನೆಗೆ ವಾಪಸ್ ಬಂದ ಮೇಲೂ ಅದರ ಬಗ್ಗೆ ಮಾತಾಡುವಷ್ಟು ಚೆನ್ನಾಗಿದೆ ಈ ಸಿನಿಮಾ. ಜೀವನದಲ್ಲಿ ದುಃಖ, ಬೇಜಾರು, ನೋವು ಎಲ್ಲ ಇದ್ದೇ ಇರುತ್ತೆ. 2 ಗಂಟೆ ಥಿಯೇಟರ್ಗೆ ಹೋಗಿ ಕುತ್ಕೊಂಡು ಮನಸ್ಫೂರ್ತಿಯಾಗಿ ನಕ್ಕು ನೀವು ಹೊರಗಡೆಗೆ ಬರ್ತೀರ. ಅಷ್ಟು ಸಿನಿಮಾ ನಿಮಗೆ ಗ್ಯಾರಂಟಿಯನ್ನು ಕೊಡುತ್ತೆ. ನಿನ್ನೆ ಒಂದು ಮಾಹಿತಿ ಪ್ರಕಾರ ಶುಕ್ರವಾರ ಗಂಟೆಗೆ 11,000 ಟಿಕೆಟ್ಗಳು ಸೇಲ್ ಆಗ್ತಾ ಇದೆಯಂತೆ. ಇದು ಲೇಟೆಸ್ಟ್ ಮಾಹಿತಿ. ಅಷ್ಟು ಸೂಪರ್ ಆಗಿ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲಿ ಓಡ್ತಾ ಇದೆ. ನೀವಿನ್ನೂ ಈ ಸಿನಿಮಾ ನೋಡೋದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.